ಆತ ಒಬ್ಬ ಪೊಲೀಸ್ ಪೇದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಹೊಂದಿದ್ರು. ಗಿನ್ನಿಸ್ ರೆಕಾರ್ಡ್ ಬುಕ್ನಲ್ಲಿ ತನ್ನ ಹೆಸರು ದಾಖಲಾಗಬೇಕು ಅಂತ ಕನಸು ಕಂಡಿದ್ರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಆ ಪೇದೆ ಹೆಸರು ಗಿನ್ನಿಸ್ ಬುಕ್ನಲ್ಲಿ ದಾಖಲಾಗ್ತಿತ್ತು. ಆದರೆ ವಿಧಿ ಆತನ ಬಾಳಲ್ಲಿ ಚೆಲ್ಲಾಟ ಆಡಿದೆ. ಕಾಲಿಗೆ ಮತ್ತು ಕೈಗೆ ಹಗ್ಗ ಕಟ್ಟಿ ನೀರಿನಲ್ಲಿ ಇಳಿದು ಈಜಲು ಕೃಷ್ಣಾ ನದಿಗೆ ಧುಮುಕಿದ ಸಾಧಕ. ಅವನ ಸಾಧನೆಗೆ ಬೆನ್ನು ತಟ್ಟಿದ್ರು ಜನ. ಆದ್ರೀಗ ಸಾಧಕನ ಸಾಧನೆಯ ಹಾದಿಯೇ ಆತನಿಗೆ ಮುಳುವಾಗಿದೆ. ಅವನನ್ನೇ ನಂಬಿದ್ದ ಕುಟುಂಬ ಕಣ್ಣೀರಿಡುವಂತಾಗಿದೆ. ಈಜಿ ಗಿನ್ನಿಸ್ ರೆಕಾರ್ಡ್ ಮಾಡಲು ಹೊರಟ ಪೊಲೀಸ್ ಪೇದೆ. ಕೈಕಾಲು ಕಟ್ಟಿ ಕೃಷ್ಣೆಗೆ ಇಳಿದವನಿಗೆ ಆಯ್ತು ಹೃದಯಾಘಾತ. ಹೌದು, ಕೃಷ್ಣಾ ಜಿಲ್ಲೆಯವರಾದ 47 ವರ್ಷದ ಪೇದೆ ಉಮಾ ಮಹೇಶ್ವರ್ ರಾವ್ಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಆಸೆ ಇತ್ತು. ಹೀಗಾಗಿ ಜನವರಿ 26ರಂದು ಕೈ ಮತ್ತು ಕಾಲಿಗೆ ಹಗ್ಗ ಕಟ್ಟಿಕೊಂಡು ಬಾಯಲ್ಲಿ ಭಾರತದ ಧ್ವಜ ಹಿಡಿದುಕೊಂಡು ಕೃಷ್ಣಾ ನದಿಯಲ್ಲಿ ಈಜಿ ಗಿನ್ನಿಸ್ ರೆಕಾರ್ಡ್ ಮಾಡಲು ನಿರ್ಧರಿಸಿದ್ರು. ಹೀಗಾಗಿ ಕಳೆದ 1 ವಾರದಿಂದ ಅಭ್ಯಾಸ ಮಾಡ್ತಿದ್ರು. ಆದ್ರೆ ಇವತ್ತು ಅವರ ಅದೃಷ್ಟ ಕೈಕೊಟ್ಟಿತ್ತು. ಅಭ್ಯಾಸ ಮಾಡಲು ಹೋದ ಉಮಾ ಮಹೇಶ್ವರ್ಗೆ ನೀರಿನ ಮಧ್ಯೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದೆ. ತಕ್ಷಣ ಅವರನ್ನ ಸ್ನೇಹಿತರು ನೀರಿನಿಂದ ಹೊರತೆಗೆದು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಅವರು ಕೊನೆ ಉಸಿರೆಳೆದಿದ್ದಾರೆ. ಅವರನ್ನ ಕಳೆದುಕೊಂಡ ಕುಟುಂಬ ವರ್ಗ ಕಣ್ಣೀರಿಡುತ್ತಿದೆ. ಮೃತ ಉಮಾ ಮಹೇಶ್ವರ್ ರಾವ್ ವಿಜಯವಾಡದಲ್ಲಿರುವ ಎಸ್ಪಿಎಫ್ನಲ್ಲಿ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕಳೆದ ಕೆಲ ವರ್ಷಗಳಿಂದ ಇಲಾಖಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಾಚಿಕೊಂಡಿದ್ರು. ಈ ಬಾರಿಯೂ ಗಿನ್ನಿಸ್ ದಾಖಲೆ ಮಾಡುವ ಮೂಲಕ ಮತ್ತೊಂದು ಸಾಧನೆಗೆ ಅಣಿಯಾಗಿದ್ರು. ಆದರೆ ಅವರ ಸಾಧನೆಯೇ ಅವರ ಜೀವನಕ್ಕೆ ಕುತ್ತು ತಂದಿತ್ತು ಮಾತ್ರ ದುರಂತ. ರಹಮತ್, ಟಿವಿ9 ಹೈದರಾಬಾದ್.